ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದಲ್ಲಿರುವಂತಹ ಪದ್ಯಾನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮಾರ್ಚ್ 30ರಿಂದ ಏಪ್ರಿಲ್ 6ರ ತನಕ ನಡೆಯಲಿದೆ। ಈ ಕಾರ್ಯಕ್ರಮದ ಅಂಗವಾಗಿ ನಡೆದ ರುದ್ರ ನಮನಂ ಕಾರ್ಯಕ್ರಮದಲ್ಲಿ ಸಾಮೂಹಿಕ ರುದ್ರಪಠಣ ನಡೆಯಿತು। ಸುಮಾರು 75ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು। ಇದೇ ವೇಳೆ ಕ್ಷೇತ್ರದ ವೆಬ್ಸೈಟ್ ಅನಾವರಣ ಹಾಗೂ ಬ್ರಹ್ಮಕಲಶ ಗೀತೆ ಬಿಡುಗಡೆ ಮಾಡಲಾಯಿತು। ಸಂಜೆ ಸಮಾಲೋಚನಾ ಸಭೆ ನಡೆಯಿತು। ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮ ಮತ್ತು ಬ್ರಹ್ಮಕಲಶ ಗೀತೆಯನ್ನು ಬಿಡುಗಡೆಗೊಳಿಸಿ ದಿಕ್ಸೂಚಿ ಮಾರ್ಗದರ್ಶನ ನೀಡಿದ ಉಜಿರೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳಕ್ಕೂ ಪದ್ಯಾನಕ್ಕೂ ಯಕ್ಷಗಾನದ ಮೂಲಕ ನಂಟು ಬೆಸೆದಿದೆ। ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪದ್ಯಾನದ ಮಣ್ಣಿನ ಕೊಡುಗೆ ಅನನ್ಯ। ಹಲವು ವಿದ್ವಾಂಸರು ಈ ಪರಿಸರದಲ್ಲಿದ್ದಾರೆ ಎಂದು ಹೇಳಿದರು। ಶೌಚಾಲಯ, ಪಾರ್ಕಿಂಗ್ ಮತ್ತು ಭೋಜನಾ ವ್ಯವಸ್ಥೆಯ ಕುರಿತು ವಿಶೇಷ ಗಮನ ಹರಿಸುವಂತೆ ಸಲಹೆ ನೀಡಿದರು। ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಮಾತನಾಡಿ, ನಾನು ಶಾಸಕನಾದ ಬಳಿಕ 300ಕ್ಕೂ ಅಧಿಕ ದೇವಸ್ಥಾನಗಳ ಸುತ್ತಮುತ್ತಲಿನ ಸಂಪರ್ಕ ರಸ್ತೆ ಅಭಿವೃದ್ಧಿ ಸಹಿತ ಅಭಿವೃದ್ಧಿಗೆ ನೆರವಾಗುವ ಅವಕಾಶ ದೊರೆಯಿತು। ಪದ್ಯಾನ ಕ್ಷೇತ್ರದ ಬೆಳವಣಿಗೆಗೆ ತನ್ನ ಸಹಕಾರ ಯಾವತ್ತೂ ಇದೆ ಎಂದರು। ಇನ್ನು ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಟಿ ಶ್ಯಾಮ್ ಭಟ್ ವಹಿಸಿ ಮಾತನಾಡಿ, ಪದ್ಯಾನ ಬ್ರಹ್ಮಕಲಶೋತ್ಸವಕ್ಕೆ ಸ್ಥಳೀಯರೆಲ್ಲರ ಸಹಕಾರದೊಂದಿಗೆ ಪರವೂರ ಜನರ ಸಹಕಾರವೂ ದೊರಕುತ್ತಿದ್ದು ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಯಲು ಎಲ್ಲರ ಮಾರ್ಗದರ್ಶನ ಅಗತ್ಯ ಎಂದರು। ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅರುಣಶ್ಯಾಮ ಮುಖ್ಯ ಅತಿಥಿಗಳಾಗಿ ಬೆನಕಾ ಗೋಲ್ಡ್ ಬೆಂಗಳೂರು ಎಂಡಿ ಭರತ್ ಕುಮಾರ್ ಎಸ್, ಕಾಕುಂಜೆ ಸಾಫ್ಟ್ವೇರ್ ಎಂಡಿ ಕಾಕುಂಜೆ ಗೋಪಾಲಕೃಷ್ಣ ಭಟ್, ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ, ಆಡಳಿತ ಮುಕ್ತೇಸರ ಸತ್ಯನಾರಾಯಣ ಭಟ್ ಮತ್ತಿತರರು ಉಪಸ್ಥಿತರಿದ್ದರು। ಇನ್ನು ನೆಕ್ಸ್ಟ್ 10-15 ದಿವಸದಲ್ಲಿ ನಿಮ್ಮ ಬ್ರಹ್ಮಕಲಶವನ್ನು ನಡೆಸ್ತಿದ್ದೀವಿ। ಅದೇ ಸಮಯದಲ್ಲಿ ನನ್ನ ಮನೆಗೆ ಒಂದು ಶುಭ ಕಾರ್ಯಕ್ರಮ ಇರುವುದರಿಂದ ಕ್ಷೇತ್ರಕ್ಕೆ ಅವರು ಒಂದು 15 ದಿವಸ, ಒಂದು ತಿಂಗಳ ಹಿಂದೆ ಬಂದಿದ್ರು। ಆಗ ನಾನು ಜಾರಿದ್ದೆ ಬೇಡ ಅಂತ ಹೇಳಿ, ಅಂದರೆ ನನ್ನ ಮನೆಯಲ್ಲಿ ಒಂದು ನನ್ನ ಮಗನ ಮದುವೆ ಇದೆ, ಅದಕ್ಕೆ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತ ಭಾಳ ಖುಷಿಯಲ್ಲಿದ್ದೆ। ಇವರು ಹಿಡಿದು ಹಾಕಿದ್ರು ನನ್ನ ಶ್ಯಾಮ್ ಮತ್ತು ನಮ್ಮ ಶ್ಯಾಮ್ ಭಟ್ರು, ಇಲ್ಲ ಇದೊಂದು ರುದ್ರ ನಮನ ಒಂದು ಕಾರ್ಯಕ್ರಮ ಮಾಡಿ ನನ್ನನ್ನು ಬರಲಿಕ್ಕೆ ಹೇಳಿದರು। ಅದು ಇನ್ನೆಲ್ಲ ಮೊನ್ನೆ ಫಿಕ್ಸ್ ಆಗಿದೆ ಕಾರ್ಯಕ್ರಮ, ಫೋನಲ್ಲಿ ಇದು ಇನ್ವಿಟೇಷನ್ ಕಳಿಸ್ಬೇಡಿ, ನಾನು ಬರ್ತೇನೆ ಅಂದರೆ ಇಲ್ಲ ನಿನ್ನೆ ಕಾಳೆ ಅವರು ಮತ್ತೆ ಇನ್ನೊಬ್ಬರು ಬಂದು ನಿನ್ನೆ ಇನ್ವಿಟೇಷನ್ ಕೊಟ್ಟು ಹೋದರು। ಅಂದರೆ ಕ್ಷೇತ್ರಕ್ಕೂ ನಮಗಿರುವಂಥ ಸಂಬಂಧ ಅದು ಬೇರೆ, ಅದು ಅನುಭವಿಸಿ ಬರುವಂಥ ಸಂಬಂಧ ಹೊರತು ಮಾತಿನಲ್ಲಿ ಬರುವಂಥ ಸಂಬಂಧ ಅಲ್ಲ। ಇನ್ನು ಬ್ರಹ್ಮಕಲಶಕ್ಕೆ ಬೇಕಾದಂಥ ಪೂರ್ವ ತಯಾರಿಯ ಬಗ್ಗೆ ನಾನು ಆದಷ್ಟು ಅವರಿಗೆಲ್ಲ ಹೇಳಿದ್ದೇನೆ। ಯಾಕೆಂದರೆ ಮೇಲಿನ ಬರುವಂಥದ್ದು ಪಾರ್ಕಿಂಗ್, ಆಮೇಲೆ ಅವರ ಊಟದ ವ್ಯವಸ್ಥೆ, ಪೂಜೆಯ ವ್ಯವಸ್ಥೆ, ಪೂಜಾಂಗ ನಡೀತಾ ಇರ್ತದೆ। ಇದು ಕಾರ್ಯಾಂಗ ಬಂದಾಗ ಕಾರ್ಯಾಂಗ ಹೇಗೆ ಇರಬೇಕು ಅಂತ ಹೇಳುವಂಥದ್ದಕ್ಕೆಲ್ಲ ನಾವು ಅವರಿಗೆಲ್ಲ ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮ ಎಷ್ಟೋ ವಿಷಯ, ಯಾಕೆಂದರೆ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ನಮಗೆ ಕ್ಷೇತ್ರ ನಡೆಸುವಂಥ ಒಂದು ಮಂಜುನಾಥ ಸ್ವಾಮಿ ನಮಗೆ ಅನುಗ್ರಹ ಮಾಡಿದ್ದಾರೆ। ಆದರೆ ನಾನು ಇನ್ನೊಂದು ಗಾದೆಯಲ್ಲಿ ಹೇಳ್ತೇನೆ, ನಿತ್ಯ ನಿರಂತರ ನೂತನ ಅಂತ ಒಂದು ಸೇರಿಸ್ತೇನೆ ನಾನು। ಹೊಸ ವಿಚಾರಗಳನ್ನು ನಾವು ಹೊಸ ಜನಗಳು ಬರ್ತಾರೆ, ಹೊಸ ಜನಗಳು ಬಂದು ವಿಚಾರ ಮಾಡ್ತಾರೆ। ಈಗ ಅರುಣ್ ಶ್ಯಾಮ್ ಅವರು ಬಂದಾಗ ಲೀಗಲ್ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಆಗ ಒಂದು ಹೊಸ ಐಡಿಯಾ ಕೊಡ್ತಾರೆ। ಕ್ಷೇತ್ರದಲ್ಲಿ ನಾವು ಯಾವುದೊಂದು ವಿಚಾರವನ್ನು ನಾವು ಮಾಡಬೇಕಾದ್ರೆ, ಒಂದು ಉದಾಹರಣೆಗೆ 72ನೇ ಇಸ್ವಿಯಲ್ಲಿ ಸಾಮೂಹಿಕ ಮದುವೆ ಮಾಡುವಂಥ ಒಂದು ವಿಚಾರ ಬಂತು। ಸಾಮೂಹಿಕ ಮಿಕ್ಕಿ ದೇವಸ್ಥಾನ ಭಜನಾ ದೇವಸ್ಥಾನಗಳಿಗೆ 70 ಕೋಟಿಗಳನ್ನು ರಸ್ತೆಗಳನ್ನು ಮಾಡಿದಂಥ ಒಂದು ಸಂತೋಷ ನನಗೆ ಯಾವುದೂ ತೃಪ್ತಿ ಕೊಡುವಂಥ ಕೆಲಸ ಅಂದರೆ ಅದನ್ನೇ ಮಾಡಿದ್ರು ಫಸ್ಟ್। ನನಗೆ ಅವಕಾಶ ಸಿಕ್ಕಿದಾಗ ನಮ್ಮ ಸರ್ಕಾರಗಳಂತೂ ಎಲ್ಲೆಲ್ಲಿ ದೈವಸ್ಥಾನಗಳಿದೆ ಭಜನಾ ದೇವಗಳಿಗೆ ಇಲ್ಲಿಗೂ ಕೂಡ ಅಲ್ಲಿಂದಲೇ ಇದು ಹೊಸತು ರೋಡ್ ಆಗಿರ್ಬೋದು, ಪ್ರಾರಂಭದ ಕಾಂಕ್ರೀಟ್ ರೋಡ್ರಿಂದಲೇ ನನ್ನ ಅವಧಿಯಲ್ಲಿ ನನಗೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ। ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ ಖಂಡಿತವಾಗೂ। ಈಗ ಎಲ್ಲ ಕಡೆಗಳಲ್ಲಿ ಎಲ್ಲ ದೇವಸ್ಥಾನಗಳು ಬ್ರಹ್ಮಕಲಶ ಆಗುವಂಥ ಅವಕಾಶ ಈ ಸಂದರ್ಭದಲ್ಲಿ ಸಿಕ್ಕಿದೆ। ಭಾಳಷ್ಟು ಜನ ಹೇಳ್ತಾರೆ ಕೆಟ್ಟ ಕಾಲಗಳು ಅಂತ, ಅದು ನನಗೆ ಆಗ್ತದೆ ಕೆಟ್ಟ ಕಾಲದಲ್ಲಿ ಇದು ಒಳ್ಳೆ ಕಾಲದಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ಜೀವಿತದಲ್ಲಿ। ಅಯೋಧ್ಯೆ ಹೇಳಿದ್ದೆ ರಾಮ ಮಂದಿರ ಆಯಿತು, ಎಲ್ಲ ಕಡೆಯೂ ದೇವಸ್ಥಾನಗಳು ದೈವ ಮಾರ್ಗದರ್ಶನವನ್ನು ನೀಡಿದ್ದಾರೆ। ಅವರು ಭಾಷಣದಲ್ಲಿ ಇವತ್ತು ಹೇಳಿದ್ದಕ್ಕಿಂತ ಹೆಚ್ಚಾಗಿ
ಸಮಿತಿಯ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ನಮಗೆ ಈ ಬ್ರಹ್ಮಕಲಶೋತ್ಸವವನ್ನು ಹೇಗೆ ನಡೆಸಬೇಕು ಎಂಬುದರ ಬಗ್ಗೆ ಆಗಿಂದಾಗೆ ತಮ್ಮ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಮೊದಲಾಗಿ ಅವರು ಯಾವುದೇ ಒಂದು ದೊಡ್ಡ ಸಭೆಗಳಾಗೋದಿದ್ದರೆ, ದೊಡ್ಡ ಸಮಾರಂಭ ಆಗೋದಿದ್ದರೆ ಅಲ್ಲಿ ಊಟದ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಮತ್ತು ಶುಚಿತ್ವದ ಬಗ್ಗೆ ಹೇಳಿಯೇ ಹೇಳ್ತಾರೆ. ಅದನ್ನು ನಮಗೆಲ್ಲ ಈಗಾಗಲೇ ಹೇಳಿದ್ದಾರೆ. ಶ್ರೀಯುತ ಅರುಣ್ ಶ್ಯಾಮ್ ಅವರು ಅದನ್ನು ವೇದಿಕೆಯಲ್ಲಿಯೇ ನನಗೆ ತಿಳಿಸಿದರು. ಮೊದಲೇ ಅವರು ಈ ವಿಷಯವನ್ನು ತಿಳಿಸಿದ್ದಾರೆ ಅಂತ. ಅವರ ಮಾರ್ಗದರ್ಶನ ನಮಗೆಲ್ಲ ಬಹಳ ಉಪಯುಕ್ತವಾಗಿದೆ. ಇನ್ನು ಮುಂದಕ್ಕೆಯೂ ಅವರ ಮಾರ್ಗದರ್ಶನ ನಮ್ಮ ಮೇಲೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇಲ್ಲಿ ಬ್ರಹ್ಮಕಲಶೋತ್ಸವದ ಕಾರ್ಯ ಶ್ರೀಯುತ ಸೇರಜ ಸತ್ಯನಾರಾಯಣ ಭಟ್ರು, ಅರವಿಂದ ಪದ್ಯಾಣ ಮತ್ತು ಈಶಾನ್ಯ ಪದ್ಯಾಣ ಇವರು ಸೇರಿ ಇದರ ಬಗ್ಗೆ ಆರಂಭದಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು. ಆಗ ಇದರ ಒಂದು ಯೋಜನೆ ಇಷ್ಟು ದೊಡ್ಡದಾಗಿರಲಿಲ್ಲ. ಈ ಯೋಜನೆ ಇಷ್ಟು ದೊಡ್ಡದಾಗಲಿಕ್ಕೆ ಮತ್ತು ಈ ಬ್ರಹ್ಮಕಲಶೋತ್ಸವಕ್ಕೆ ಒಂದು ವೇಗ ದೊರಕಿದ್ದು ಅಂದರೆ ಇದರ ಅಧ್ಯಕ್ಷರಾಗಿ ಶ್ರೀಯುತ ಅರುಣ್ ಶ್ಯಾಮ್ ಅವರು ಪ್ರವೇಶ ಮಾಡಿದ್ರಿಂದ.